ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 42. ಪ್ರಾದಿ ಅಳು ನೋಡಲು ಅವನಿಂದಾಗಲಿಲ್ಲ. ಇಲ್ಲಿ ನೋಡು ಪ್ಲೀಸ್, ಇಲ್ಲಿ ನೋಡು ಪ್ರಾದ್ಯ, ನೀನು ಏನು ಹೇಳ್ತಿದ್ಯಾ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಪಂಚಮಿ ಜೊತೆ ನನ್ನ ಮದುವೆ ಅಂತ ನಿಂಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನನ್ನ ಜೀವನದಿಂದ ನೀನು ದೂರ ಹೋದಾಗಲೇ ನನ್ನ ಮದುವೆ ಆಸೆನ ಕೈ ಬಿಟ್ಟಿದ್ದೀನಿ. ನೀನು ಎಲ್ಲೇ ಇದ್ದರೂ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ. ನಿನಗೆ ನಾನು ಯಾವ ಮೋಸನೂ ಮಾಡಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಹೇಳಿದ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ ಅಭಿ. ಅವಳ ಕೆನ್ನೆ ಮೇಲಿದ್ದ ಅವನ ಕೈ ಕಿತ್ತೆಸೆಯುತ್ತಾ ನುಡಿದಳು. ನೀನು ಎಂಥವನು ಅಂತ ಗೊತ್ತಾಗೋಕೆ ನಾನು ನಿನ್ನ ಮನೆಗೆ ಬರಬೇಕಾಯ್ತು. ನಿನ್ನಂಥ ಮೋಸಗಾರನಿಗೆ ಯಾವತ್ತೂ ಒಳ್ಳೆಯದಾಗಲ್ಲ. ನಿಂಗೂ ಅಕ್ಕ ತಂಗಿ ಇದ್ದಿದ್ರೆ ನನ್ನ ನೋವು ನಿನಗೆ ಗೊತ್ತಾಗ್ತಾ ಇತ್ತು. ಅಪ್ಪ ಅಮ್ಮನಿಗೆ ನೋವು ಕೊಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ನೋಡಿದ ಹುಡುಗನ ಜೊತೆ ನಾನು ಮದುವೆಗೆ ಒಪ್ಕೊಂಡಿದ್ದೆ. ನೀನು ಮೊನ್ನೆ ದೇವಸ್ಥಾನದಲ್ಲಿ ಮಾತಾಡಿ ಹೋದ್ಮೇಲೆ ಅಕ್ಕ ಹೇಳಿದ್ಲು, ನಿನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡ, ಅಂಥ ಹುಡುಗ ಎಲ್ರಿಗೂ ಸಿಗೋದಿಲ್ಲ ಅಂತ. ಹೌದು, ಅವಳು ಹೇಳಿದ್ದು ನಿಜಾನೇ. ನಿನ್ನಂಥ ಮೋಸಗಾರ ಎಲ್ರಿಗೂ ಸಿಗೋದಿಲ್ಲ. ಒಬ್ಬಳನ್ನು ಪ್ರೀತಿಸುವ ನಾಟಕ ಮಾಡ್ತಾ ಇನ್ನೊಬ್ಬಳ ಜೊತೆ ಹಸೆಮಣೆ ಏರೋಕೆ ತಯಾರಾಗಿದ್ದವ ಯಾರಿಗೆ ಸಿಗ್ತಾನೆ ಹೇಳು? ನಾನೇ ದಡ್ಡಿ. ನಿನ್ನನ್ನು ತುಂಬ ಪ್ರೀತಿಸ್ಬಿಟ್ಟಿದ್ದೆ. ನೀನು ನನಗೆ ಮೋಸ ಮಾಡಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ನೀನು ಛೀ, ನಿನ್ನನ್ನು ನೋಡ್ತಿದ್ರೆ ಅಸಹ್ಯ ಆಗ್ತಿದೆ ನನಗೆ. ಇಂಥವನನ್ನು ನಾನು ಪ್ರೀತಿಸಿದ್ದು ಅಂತ. ಅವಳ ಮಾತು ಕೇಳಿಸಿಕೊಂಡ ಅವಿಗೆ ಕೋಪ ಉಕ್ಕಿತು. ಸಾಕು ನಿಲ್ಲಿಸು. ನಾನು ನಿನ್ಗೆ ಮೋಸ ಮಾಡಿಲ್ಲ ಅಂತ ಯಾರ ಮುಂದೆ ಬೇಕಿದ್ರು, ಯಾವ ಜಾಗದಲ್ಲಿ ಬೇಕಿದ್ರು ಬಂದು ಹೇಳ್ತೀನಿ. ನನ್ನಿಂದ ನಿನಗೆ ನೋವು, ನಾನು ನಿನ್ಗೆ ಅಡ್ಡಿ ಆಗಿರೋದು, ನಾನು ಕಣ್ಮುಂದೆ ಬಂದರೆ ಸಾಯ್ತೀನಿ ಅಂತೆಲ್ಲ ಯಾರು ಹೇಳಿದ್ದು? ನಾನು ನಿನ್ನಿಂದ ದೂರ ಆದರೆ ಖುಷಿಯಾಗಿರ್ತೀನಿ ಅಂತ ಯಾರು ಹೇಳಿದ್ದು? ನಾನಾ? ಹೇಳು, ನಾನಾ ಹೇಳಿದ್ನಾ? ನನಗೆ ಭಾವನೆಗಳಿಲ್ಲ ಅಂತ ಹೇಳ್ದೆ, ಕಳ್ಳು ಬಂಡೆ ಅಂತ ಹೇಳ್ದೆ. ಹೌದು ನಿಜ, ನಾನು ಕಲ್ಲು ಬಂಡೆನೆ. ಆ ಕಲ್ಬಂಡೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇತ್ತು, ಆರಾಧಿಸ್ತಾ ಇತ್ತು ಅನ್ನೋದನ್ನು ಎಷ್ಟು ಬೇಗ ಮರೆತು ಬಿಟ್ಟೆ ಪ್ರಾದ್ಯ. ನೀನು ಮೊನ್ನೆ ಆಡಿರೋ ಒಂದೊಂದು ಮಾತು ಇನ್ನೂ ನನ್ನ ಕಿವಿಯಲ್ಲಿ ಗುಯ್ಗುಡ್ತಿದೆ. ನಿನಗೆ ಆ ಥರ ಹರ್ಟ್ ಆಗೋ ಹಾಗೆ ನಾನು ಮಾತಾಡಿದ್ದೀನಾ? ಮೋಸ್ಕರ ಅಂತ ಎಷ್ಟು ಸುಲಭವಾಗಿ ಬಿರುದು ಕೊಟ್ಟುಬಿಟ್ಟೆ. ಥ್ಯಾಂಕ್ಸ್ ಪ್ರಾದ್ಯ, ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ನಿಂದ ದೂರ ಆದರೆ ಖುಷಿಯಾಗಿರ್ತೀನಿ ಅಂತ ಹೇಳಿದ್ದಕ್ಕೆ ನಿನ್ನಿಂದ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದೆ. ಈಗಲೂ ನೀನು ಒಂದು ಮಾತು ಹೇಳು, ನಾನು ನಿನ್ಗೆ ಬೇಕು ಅಂತ. ನಿನ್ನ ಅಪ್ಪ ಅಮ್ಮನ ಕೈಕಾಲು ಹಿಡಿದಾದರೂ ನಿನ್ನ ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತೀನಿ, ಹೇಳಿದ ಅಭಿ. ಪ್ರಾದ್ಯ ತಲೆ ಖಾಲಿಯಾದಂತಿತ್ತು. ಅಪ್ಪ ಕೊಟ್ಟ ಮಾತು, ತನ್ನ ಮೇಲೆ ಅವರಿಟ್ಟಿದ್ದ ನಂಬಿಕೆ, ಪಂಚಮಿ ಜೊತೆ ಅಭಿ ಮದುವೆಯ ಬಗ್ಗೆ ಪಂಚಮಿ ಮಾತಾಡಿದ್ದು ಮತ್ತೆ ನೆನಪಾಗುತ್ತಿದ್ದಂತೆ, ನೋ, ಆಗಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ನನಗೆ ನನ್ನ ಅಪ್ಪ ಅಮ್ಮ ಮುಖ್ಯ, ನಿನ್ನಂಥ ಮೋಸಗಾರನಲ್ಲ. ನಿನ್ನಂಥವನಿಗೆ ನನ್ನ ಅಪ್ಪ ನನಗೆ ಕೊಡ್ತಾರೆ ಅಂತ ಅದು ಹೇಗೆ ಅಂದ್ಕೊಂಡೆ ನೀನು? ನೀನು ನನಗೆ ಬೇಡ. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಐ ಹೇಟ್ ಯು, ಹೇಳಿದಳು. ನಿಟ್ಟುಸಿರು ಹೊರದಬ್ಬಿ ಬೆಡ್ ಮೇಲೆ ಕೂತ ಅಭಿ. ನಿನ್ನ ಅಪ್ಪ ಅಮ್ಮನಿಗೋಸ್ಕರ ನೀನು ನನ್ನ ಪ್ರೀತಿನ ಮರಿತಾ ಇದೆಯಾ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಕತೆನೇ ಬೇರೆ ಇರೋದು. ನನ್ನದು ಅಂತಿರೋದನ್ನು ಬೇರೆಯವರಿಗೆ ಬಿಟ್ಕೊಟ್ಟು ನನಗೆ ಅಭ್ಯಾಸನೇ ಇಲ್ಲ. ನಿನ್ನನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ, ಈಗಲೂ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಂಗೆ ಗೊತ್ತು. ನಿನ್ನ ಬಿಟ್ಟಿರೋಕ್ಕಾಗದೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾ ನಿನಗೆ? ನಿನಗೆ ಗೊತ್ತಿದ್ದಿದ್ರೆ ಮಾತಿಗೂ ನೀನು ಚುಚ್ಚಿ ಮಾತಾಡ್ತಾ ಇರಲಿಲ್ಲ. ಒಂದಲ್ಲ ಒಂದಿನ ನನ್ನ ಪ್ರೀತಿ ಏನು ಅಂತ ನಿಂಗೆ ಅರ್ಥ ಆಗುತ್ತೆ. ಆಗ ನಾನು ನಿನ್ನಿಂದ ಸುಮಾರು ದೂರ ಹೋಗಿರ್ತೀನಿ ಅನ್ನಿಸ್ತಿದೆ. ಪಂಚಮಿನ ನಾನು ಮದುವೆ ಆಗ್ತಿದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಅದು ನನಗೂ ಗೊತ್ತಿಲ್ಲದ ಹೊಸ ವಿಷಯ. ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ನಿನ್ನ ಜೊತೆ ಮಾತ್ರ. ಇಲ್ಲ ಅಂದರೆ ಈ ಜನ್ಮದಲ್ಲಿ ನನಗೆ ಮದುವೆ ಇಲ್ಲ. ಇದು ನಿನ್ನ ತಲೆಯಲ್ಲಿರಲಿ. ಈಗ ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬ ಮೋಸ್ಕರ, ಅದು ಹಾಗೇ ಇರಲಿ ಬಿಡು. ಆಗ ನಿನಗೆ ನಾನು ಮರೆಯೋಕೆ ಸುಲಭ ಆಗುತ್ತೆ, ಹೇಳಿದವ ಮುಖ ಮುಚ್ಚಿಕೊಂಡು ಕೂತ. ಇನ್ನೇನಾದರೂ ಮಾತಾಡೋದು ಬಾಕಿ ಇದ್ರೆ ಹೇಳು, ಒಮ್ಮೆಲೆ. ನೀನು ಕೊಡೋ ಅಷ್ಟು ನೋವನ್ನು ಸಹಿಸ್ಕೊತೀನಿ. ಮತ್ತೆ ಮತ್ತೆ ನೋವು ಪಡುವಷ್ಟು ಗಟ್ಟಿಯಾಗಿಲ್ವೇ ನಾನು? ಮುಖ ಮುಚ್ಚಿದ ಕೈ ತೆಗೆಯದೆ ಹೇಳಿದ. ಅವಳು ಕೂಡ ಸುಮ್ಮನುಳಿದು ಬಿಟ್ಟಳು. ಅವನ ಮಾತಿನ ಮೇಲೆ ನಂಬಿಕೆ ಬಂದಿತ್ತಾ ಅಥವಾ ಮತ್ತೆ ಅವನಿಗೆ ನೋವು ಕೊಡಲು ಮನಸ್ಸು ಒಪ್ಪಲಿಲ್ಲವೋ ಅವಳಿಗೆ ಗೊತ್ತು.
ನನ್ನ ನೋವು ಯಾರಲ್ಲಾದರೂ ಹೇಳ್ಕೊಂಡು ಹಗುರಾಗೋಣ ಅಂದರೆ ನನ್ನ ನೋವಿಗೆ ಕಿವಿ ಆಗೋರು ಯಾರಿದ್ದಾರೆ ಪ್ರಾದ್ಯ? ಯಾರೂ ಇಲ್ಲ. ಒಬ್ಬನೇ ಎಷ್ಟು ಅಂತ ನೋವು ಅನುಭವಿಸ್ಲಿ? ಒಂದು ಕಡೆ ನೀನು, ಇನ್ನೊಂದು ಕಡೆ ಅಕ್ಕ. ನಿಮ್ಮಿಬ್ಬರ ವಿಷಯದಲ್ಲಿ ನಾನೆಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನಂಗೆ ಮಾತ್ರ ಗೊತ್ತು. ಸತ್ತೋಗೋಣ ಅಂತ ಅನಿಸುತ್ತೆ. ಆದರೆ ನಾನು ಮಾಡಬೇಕಾಗಿರೋ ಕೆಲಸ ಬಾಕಿ ಇದೆ. ಅದನ್ನು ಪೂರ್ತಿ ಮಾಡದೆ ನಾನು ಸಾಯೋದಿಲ್ಲ. ನೀನು ಕೂಡ ನನ್ನ ಮೇಲೆ ನಂಬಿಕೆ ಕಳ್ಕೊಂಡೆ. ನನ್ನ ಅಕ್ಕನಿಗೆ ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ. ಇಲ್ಲಿ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ನಿಜವಾಗ್ಲೂ ನಾನು ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಅಲ್ವಾ? ನನ್ನ ಪ್ರಕಾರ ಅಲ್ಲ ಅನಿಸುತ್ತೆ. ಅದಕ್ಕೆ ನನಗೆ ಹೀಗೆಲ್ಲ ಆಗ್ತಿದೆ. ಹೇಳಿದವ ಅಂಗೈನಿಂದ ಅವನ ಕಣ್ಣೊರೆಸಿಕೊಂಡು ಮೇಲೆದ್ದು ನಿಂತು ಅವನ ಮುಂದೆ ನಿಂತಿದ್ದ ಪ್ರಾದ್ಯನ ಅಪ್ಪಿಕೊಂಡ. ನನ್ನಮ್ಮ ನನ್ನ ನೋಡೋ ಮುಂಚೆನೇ ನನ್ನ ಬಿಟ್ಟೋದ್ರು ಪ್ರಾದ್ಯ. ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ನಿಂಗೆ ಯಾವ ಮೋಸ ಕೂಡ ಮಾಡಿಲ್ಲ. ನಿನ್ನ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ. ನನ್ನ ನಂಬು ಪ್ಲೀಸ್. ನೀನು ನಿನ್ನ ಅಪ್ಪ ಅಮ್ಮನಿಗೋಸ್ಕರ ನನ್ನಿಂದ ದೂರ ಆದರೂ ನನಗೆ ಬೇಜಾರಿಲ್ಲ. ಹೇಗೋ ಸಹಿಸ್ಕೋತೀನಿ. ಆದರೆ ಮಾತು ಮಾತಿಗೂ ನಾನು ಮೋಸ್ಕರ ಅಂತ ಹೇಳ್ಬೇಡ್ವೆ ಪ್ಲೀಸ್. ಹೇಳಿದವ ಅವಳನ್ನು ಅಲ್ಲಿಯೇ ಬಿಟ್ಟು ಕೋಣೆಯಿಂದ ಹೊರ ನಡೆದ. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.